ಸರಿ, ಹಾಗಾದ್ರೆ ದಿಕ್ಸೂಚಿಯ ಒಳಗಿನ ಸೂಜಿ ಯಾಕೆ ತಿರುಗುತ್ತೆ? ನಾವು ತಂತಿಯ ಎರಡೂ ತುದಿಗಳನ್ನ ಕೋಶದ ಎರಡು ಟರ್ಮಿನಲ್ಗಳಿಗೆ ಸಂಪರ್ಕಿಸಿದಾಗ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಹರಿಯಲು ಪ್ರಾರಂಭವಾಗುತ್ತೆ. ವಿದ್ಯುತ್ ಪ್ರವಾಹ ಹರಿಯುವ ತಂತಿಯ ಸುತ್ತಲೂ ಕಾಂತೀಯ ಕ್ಷೇತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಸೂಚಿಯ ಕಾಂತೀಕೃತ ಸೂಜಿ ಹೇಗೆ ತಿರುಗ್ತದೆ ಎಂಬುದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಉದಾಹರಣೆಗೆ, ದಿಕ್ಸೂಚಿಯನ್ನ ಕಾಂತದ ಅಂದ್ರೆ ಬಾರ್ ಮ್ಯಾಗ್ನೆಟ್ನ ಹತ್ತಿರ ತಂದಾಗ ಅದರ ಸೂಜಿ ತಿರುಗೋದನ್ನ ನಾವೆಲ್ಲರೂ ಗಮನಿಸಿರ್ತೇವೆ. ಅದೇ ರೀತಿ ವಿದ್ಯುತ್ ಪ್ರವಾಹ ಹರಿಯುವ ತಂತಿಯು ತನ್ನದೇ ಆದ ಕಾಂತೀಯ ಕ್ಷೇತ್ರವನ್ನ ಉಂಟು ಮಾಡ್ತದೆ. ಆದ್ರಿಂದ ಆ ಕಾಂತೀಯ ಕ್ಷೇತ್ರದಲ್ಲಿ ಇರುವ ದಿಕ್ಸೂಚಿಯ ಕಾಂತೀಕೃತ ಸೂಜಿ ತಿರುಗ್ತದೆ. ಇದೇ ಕಾರಣಕ್ಕೆ ನಾವು ದಿಕ್ಸೂಚಿ ಸೂಜಿ ವಿಚಲನಗೊಳ್ಳೋದನ್ನ ನೋಡ್ತೇವೆ. ಆದ್ರೆ ತಂತಿಯ ಎರಡೂ ತುದಿಗಳನ್ನ ಸೆಲ್ನ ಟರ್ಮಿನಲ್ಗಳಿಂದ ಬೇರ್ಪಡಿಸಿದಾಗ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹರಿಯೋದಿಲ್ಲ. ಹೀಗಾಗಿ ತಂತಿಯ ಸುತ್ತಲೂ ಕಾಂತೀಯ ಕ್ಷೇತ್ರವೂ ಇರೋದಿಲ್ಲ. ಆದ್ರಿಂದ ದಿಕ್ಸೂಚಿಯ ಸೂಜಿ ತನ್ನ ಮೂಲ ಸ್ಥಿತಿಗೆ ಮರಳುತ್ತದೆ. ಈಗ ಅದು ತಂತಿಯ ಕಾಂತೀಯ ಕ್ಷೇತ್ರದ ಪ್ರಭಾವದಲ್ಲಿರೋದಿಲ್ಲ, ಬದಲಿಗೆ ಭೂಮಿಯ ಕಾಂತೀಯ ಕ್ಷೇತ್ರಕ್ಕೆ ಅನುಗುಣವಾಗಿ ತನ್ನನ್ನ ತಾನು ಸರಿಹೊಂದಿಸಿಕೊಳ್ಳುತ್ತೆ.